ನೀವು ನೋಡಿ 2008ರಲ್ಲಿ ಅಧಿಕಾರಕ್ಕೆ ಬಂದ್ರು, ಆದ್ರೆ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡಿ 2013ರಲ್ಲಿ ನಮ್ಮ ಸರ್ಕಾರ ಬಂತು, ಒಳ್ಳೆ ಆಡಳಿತ ಕೊಟ್ಟಿವಿ. 2018ರಲ್ಲಿ ಪ್ರಜಾಸತ್ತಾತ್ಮಕ ಆಯ್ಕೆಯಾದಂತ ಸರ್ಕಾರವನ್ನು ಕೆಡವಿ 15 ಜನ ಶಾಸಕರಿಗೆ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಆಪರೇಷನ್ ಕಮಲ್ ಮಾಡಿ ಇವತ್ತು ಸರ್ಕಾರ ಬುಡಮೇಲ್ ಮಾಡಿದ್ರು. 4 ವರ್ಷ ದುರಾಡಳಿತ ಮಾಡಿ ಕರ್ನಾಟಕವನ್ನು 10 ವರ್ಷ ಹಿಂದಕ್ಕೆ ಹಾಕಿದ್ರು. ಇವತ್ತಿಗೆ ಇವರು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅಮಿತ್ ಶಾ ಸೇರಿಕೊಂಡು ಕುತಂತ್ರ ಮಾಡಿ ಇವತ್ತೇನು ಸಂಚು ಮಾಡಿ ಷಡ್ಯಂತ್ರ ಮಾಡಿ ಮಾನ್ಯ ಸಿದ್ದರಾಮಯ್ಯಜಿಯವರ ಕಾಂಗ್ರೆಸ್ ಸರ್ಕಾರ ಬುಡಮೇಲ್ ಮಾಡಬೇಕು ಅಂತ ಇವತ್ತು ಮೂಡ ಮತ್ತೊಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಜನರಿಗೆ ಕೇಳಬೇಕು. ಆಪರೇಷನ್ ಕಮಲ್ ಮಾಡಿದ್ದಾಗ ಇವತ್ತು ಇವರೇನು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಂಥದ್ದು MLA ಖರೀದಿ ಮಾಡಿದ್ರಲ್ಲ, ಹಾಗೆಲ್ಲಿತ್ತು ಇಡಿ, ಹಾಗೆಲ್ಲಿತ್ತು CBI, ಹಾಗೆಲ್ಲಿತ್ತು ತನಿಖಾ ಸಂಸ್ಥೆಗಳು ಕೇಂದ್ರದ್ದು. ಇವತ್ತು ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಇವರು ಅನೇಕ ಕೊರೋನಾ ಬಂತು, ಕೊರೋನಾ ಬಂದಾಗ ಜನ ಸಾಯ್ತಾ ಇದ್ರು, ಆಕ್ಸಿಜನ್ ಇಲ್ಲ, ರೆಮ್ಡೆಸಿವಿರ್ ಇಲ್ಲ, ಇವತ್ತೇನು ನಮ್ಮಲ್ಲಿ ಬೆಡ್ ಇಲ್ಲ, ಅದ್ರಲ್ಲಿ ಎಲ್ಲದರಲ್ಲಿ ಕಮಿಷನ್, ಇವತ್ತು ಕಿಟ್ ಖರೀದಿ ಮಾಡೋದ್ರಲ್ಲೂ ಕಮಿಷನ್, ಜನ ಸಾಯ್ತಾ ಇದ್ದಾರೆ. ಇಂಜೆಕ್ಷನ್ ಕಾಸು ಅಂತ ಇದೆ, ಇವತ್ತು 30,000 ರೂಪಾಯಿಗೆ ನೀವೇ ಖರೀದಿ ಮಾಡಿದಿರಿ ಇಲ್ಲ. ಅನೇಕ ಜನ ಮೃತಪಟ್ಟು, ಲಕ್ಷಾಂತರ ಜನ. ಆ ಮೃತಪಡಲಿಕ್ಕೆ ಕಾರಣ, ಅವ್ರ ಜೀವ ಹೋಗ್ಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಬಿಜೆಪಿಯ ದುರಾಡಳಿತ ಅಂತ ಹೇಳ್ಬೋದು. ಅದಲ್ಲೂ ಲೂಟಿ ಮಾಡಿದ್ರು. ಇವತ್ತು ಬಡವರ ಇವರು ಬಿಜೆಪಿಯವರು ಯಾವತ್ತಿಗೂ ಇವತ್ತೇನು ಜನ ಇವತ್ತೇನು ಸಾವುಗಳ ಮೇಲೆ, ಹೆಣಗಳ ರಾಶಿಗಳ ಮೇಲೆ ರಾಜಕೀಯ ಮಾಡಿ ಲೂಟಿ ಮಾಡುವಂತವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಜನರಿಗೆ ತಿಳಿಸಬೇಕಾಗ್ತದೆ ತಾವೆಲ್ಲ ಕೂಡ. ಇದಕ್ಕೆ ಆತ್ಮೀಯ ಬಂಧುಗಳೇ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅದ್ರಲ್ಲಿ 40% ಕಮಿಷನ್ ಮಾಡಿದ್ರು. ದೇವರಾಜ ಅರಸ್ ಟರ್ಮಿನಲ್ ಅಲ್ಲಿ ಲೂಟಿ ಹೊಡೆದ್ರು. ಗಂಗಾ ಕಲ್ಯಾಣ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡುವಂತದ್ರಲ್ಲಿ ಅದ್ರಲ್ಲಿ ಲೂಟಿ ಹೊಡೆದ್ರು. ಇವತ್ತೇನು ಸುಮಾರು ಭೂ ಹಗರಣಗಳು ಮಾಡಿದ್ರು. ಅವಾಗೆಲ್ಲ ಯಾವ್ದಾದ್ರು ತನಿಖಾ ಸಂಸ್ಥೆ ಬಂತ. ಈಗ ನೋಡಿ ನಮ್ಮ ಸರ್ಕಾರ ಅವ್ರ ತನಿಖೆ ಮಾಡ್ತಾ ಇದೆ ಒಬ್ಬೊಬ್ಬರಾಗಿ. ಇವತ್ತು ನೋಡಿದ್ರೆ ಮುನಿರತ್ನ ಮಾಡಿದಂತದ್ದು ಅವ್ರ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ನೀವು ನೋಡಿ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ಐತಿಹಾಸಿಕವಾದಂತ ಒಂದು ಚುನಾವಣೆ. ಆ ಸಂದರ್ಭದಲ್ಲೂ ಪೂರ್ತಿ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು. ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೇ ಇಲ್ಲ, ಸಂವಿಧಾನ ಉಳಿತದೇ ಇಲ್ಲ, ಏನು ಸರ್ವಾಧಿಕಾರಿ ಇವತ್ತೇನು ಬಿಜೆಪಿ ಅದೇ ನಡೀತದೆ ಅಂತೇಳಿ ಅಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ನಾಯಕರುಗಳ, ರಾಷ್ಟ್ರೀಯ ನಾಯಕರುಗಳ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಕೊರೋನಾ ಬಂದರೂ ಸುಮ್ಮನೆ ಕೂಡದೆ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಕ್ಷದ ದುರಾಡಳಿತ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅವರ ಜಾತೀಯತೆ, ಅದೆಲ್ಲವೂ ಅವರ ಸ್ವಜನ ಪಕ್ಷಪಾತ, ಇದೆಲ್ಲವನ್ನು ಜನರ ಮುಂದೆ ತೋರಿಸಿ ಅವ್ರಿಗೆ ಬುಡ ಸಮೇತ ಕಿತ್ತಾಗಬೇಕು ಅಂತ ಹೇಳಿ ಜನರ ಸಲುವಾಗಿ ಜನಪರ ಜೀವಪರ ಕಾರ್ಯಕ್ರಮಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು 136 ಜನ ಇವತ್ತು ಗೆದ್ದಿದ್ದೇವೆ. ನೀವು ನೋಡಿ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ನಮ್ಮೆಲ್ಲ ಸಚಿವರು ಮತ್ತು ಪಕ್ಷದ ಎಲ್ಲ ಮುಖಂಡರು. ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನೀವಿದ್ದೀರಿ, ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರ ಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಸಂಘರ್ಷ, ನೀವು ಬೆವರು ಸುರಿಸಿದ್ದೀರಿ. ಅದಕ್ಕಾಗಿ ಇವತ್ತು ನಾವೆಲ್ಲ ಆಡಳಿತದಲ್ಲಿ ಇದ್ದೀವಿ. ಆತ್ಮೀಯ ಬಂಧುಗಳೇ, ನೀವು ನೋಡ್ತಾ ಇದ್ದೀರಿ 16 ತಿಂಗಳಲ್ಲಿ ನಾವೆಲ್ಲ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಏನೇನು ಹೇಳಿದ್ದೇವೆ? ಗೃಹಲಕ್ಷ್ಮಿ, ಗೃಹಭಾಗ್ಯ, ಇವತ್ತು ಅನ್ನಭಾಗ್ಯ, ಶಕ್ತಿ ಯೋಜನೆ, ಇವತ್ತು ಯುವ ನಿಧಿ ಕಾರ್ಯಕ್ರಮ, ಇವೆಲ್ಲವನ್ನು 55,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮೀಸಲಿಕ್ಕೆ ಬಡವರ ಉದ್ಧಾರಕ್ಕಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDSನವರು ಅಪವಿತ್ರವಾದಂತಹ ಒಂದು ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಉತ್ತಮವಾಗಿ ಆಡಳಿತ ನಾವು ನಡೆಸ್ತಾ ಇದ್ದೇವೆ.
ಹೊಟ್ಟೆ ಕಿಚ್ಚಿನಿಂದ ಅವ್ರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಜನ ಇವತ್ತು ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ, ನಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಇಲ್ಲ ಸಲ್ಲದೆ ಸುಳ್ಳು ಆರೋಪ ಮಾಡಿ ಈ ಒಂದು ಇವತ್ತು ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತದಕ್ಕೆ ನಾವೆಲ್ಲ ಹೇಳಬೇಕಾಗ್ತದೆ. ಯಾವುದೇ ಶಕ್ತಿ ಬಂದ್ರು ಈ 5 ವರ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಇವರೆಲ್ಲರಿಗೆ ಪಾಠ ಕಲಿಸ್ಬೇಕಲ್ಲ. ಇವತ್ತೇನ್ ಜನಪರ ನಾವು ಕಾರ್ಯಕ್ರಮ ಕೊಡ್ತಾ ಇದೀವಿ, ಅದು ಮುಂದುವರಿಸಬೇಕಲ್ಲ. ನೀವೆಲ್ಲ ಮನೆ ಮನೆಗೆ ಹೋಗಿ ಇವತ್ತು ಶಿಗ್ಗಾಂವ ಕ್ಷೇತ್ರದಲ್ಲಿ ಜನರ ಮುಂದೆ ಹೇಳಬೇಕಾಗುತ್ತೆ. ಇವರೆಲ್ಲ ಹಿಂದೆ ಏನ್ ಮಾಡಿದ್ದಾರೆ? ಸುಳ್ಳು ಆರೋಪ ಮಾಡಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಇವರು ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾರೆ. ಆದ್ರೆ ಇವರು ಅಧಿಕಾರದಲ್ಲಿದ್ದಾಗ ನೀವು ನೋಡಿ 2008ರಲ್ಲಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡಿ 2013ರಲ್ಲಿ ನಮ್ಮ ಸರ್ಕಾರ ಬಂತು, ಒಳ್ಳೆ ಆಡಳಿತ ಕೊಟ್ಟಿವಿ. 2018ರಲ್ಲಿ ಪ್ರಜಾಸತ್ತಾತ್ಮಕ ಆಯ್ಕೆ ಆದಂತ ಸರ್ಕಾರವನ್ನು ಕೆಡವಿ 17 ಜನ ಶಾಸಕರಿಗೆ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಆಪರೇಷನ್ ಕಮಲ್ ಮಾಡಿ ಇವತ್ತು ಸರ್ಕಾರ ಬುಡಮೇಲು ಮಾಡಿದ್ರು. 4 ವರ್ಷ ದುರಾಡಳಿತ ಮಾಡಿ ಕರ್ನಾಟಕವನ್ನು 10 ವರ್ಷ ಹಿಂದಕ್ಕೆ ಹಾಕಿದ್ರು. ಇವತ್ತಿಗೆ ಇವರು ಕೇಂದ್ರದ ಬಿಜೆಪಿ ಸರ್ಕಾರ, ಮೋದಿ ಅಮಿತ್ ಶಾ ಸೇರಿಕೊಂಡು ಕುತಂತ್ರ ಮಾಡಿ ಇವತ್ತೇನು ಸಂಚು ಮಾಡಿ ಷಡ್ಯಂತ್ರ ಮಾಡಿ ಮಾನ್ಯ ಸಿದ್ದರಾಮಯ್ಯಜಿಯವರ ಕಾಂಗ್ರೆಸ್ ಸರ್ಕಾರ ಬುಡಮೇಲು ಮಾಡಬೇಕು ಅಂತ ಇವತ್ತು ಮೂಡ ಮತ್ತೊಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಜನರಿಗೆ ಕೇಳಬೇಕು. ಆಪರೇಷನ್ ಕಮಲ್ ಮಾಡಿದ್ದಾಗ ಇವತ್ತು ಇವರೇನು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಂಥದ್ದು MLA ಖರೀದಿ ಮಾಡಿದ್ರಲ್ಲ, ಹಾಗೆಲ್ಲಿತ್ತು ಇಡಿ, ಹಾಗೆಲ್ಲಿತ್ತು CBI, ಹಾಗೆಲ್ಲಿತ್ತು ತನಿಖಾ ಸಂಸ್ಥೆಗಳು ಕೇಂದ್ರದ್ದು. ಇವತ್ತು ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಇವರು ಅನೇಕ ಕೊರೋನಾ ಬಂತು, ಕೊರೋನಾ ಬಂದಾಗ ಜನ ಸಾಯ್ತಾ ಇದ್ರು. ಆಕ್ಸಿಜನ್ ಇಲ್ಲ, ರೆಮ್ಡೆಸಿವಿರ್ ಇಲ್ಲ, ಇವತ್ತೇನು ನಮ್ಮಲ್ಲಿ ಬೆಡ್ ಇಲ್ಲ, ಅದ್ರಲ್ಲಿ ಎಲ್ಲದರಲ್ಲಿ ಕಮಿಷನ್. ಇವತ್ತು ಕಿಟ್ ಖರೀದಿ ಮಾಡೋದ್ರಲ್ಲೂ ಕಮಿಷನ್. ಜನ ಸಾಯ್ತಾ ಇದ್ದಾರೆ. ಇಂಜೆಕ್ಷನ್ ಕಾಸು ಅಂತ ಇದೆ. ಇವತ್ತು 30 ಸಾವಿರ ರೂಪಾಯಿಗೆ ನೀವೇ ಖರೀದಿ ಮಾಡಿದಿರಿ ಇಲ್ಲ. ಅನೇಕ ಜನ ಮೃತಪಟ್ಟು, ಲಕ್ಷಾಂತರ ಜನ. ಆ ಮೃತಪಡಲಿಕ್ಕೆ ಕಾರಣ, ಅವ್ರ ಜೀವ ಹೋಗ್ಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಬಿಜೆಪಿಯ ದುರಾಡಳಿತ ಅಂತ ಹೇಳ್ಬೋದು. ಅದನ್ನೂ ಲೂಟಿ ಮಾಡಿದ್ರು. ಇವತ್ತು ಬಡವರ ಇವರು ಬಿಜೆಪಿಯವರು ಯಾವತ್ತಿಗೂ ಇವತ್ತೇನು ಜನ ಇವತ್ತೇನು ಸಾವುಗಳ ಮೇಲೆ, ಹೆಣಗಳ ರಾಶಿಗಳ ಮೇಲೆ ರಾಜಕೀಯ ಮಾಡಿ ಲೂಟಿ ಮಾಡುವಂತವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಜನರಿಗೆ ತಿಳಿಸಬೇಕಾಗ್ತದೆ ತಾವೆಲ್ಲ ಕೂಡ. ಇದಕ್ಕೆ ಆತ್ಮೀಯ ಬಂಧುಗಳೇ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅದ್ರಲ್ಲಿ 40% ಕಮಿಷನ್ ಮಾಡಿದ್ರು. ದೇವರಾಜ ಅರಸ್ ಟರ್ಮಿನಲ್ ಅಲ್ಲಿ ಲೂಟಿ ಹೊಡೆದ್ರು. ಗಂಗಾ ಕಲ್ಯಾಣ್ ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡುವಂತದ್ರಲ್ಲಿ ಅದರಲ್ಲಿ ಲೂಟಿ ಹೊಡೆದ್ರು. ಇವತ್ತೇನು ಸುಮಾರು ಭೂ ಹಗರಣಗಳು ಮಾಡಿದ್ರು. ಅವಾಗೆಲ್ಲ ಯಾವ್ದಾದ್ರು ತನಿಖಾ ಸಂಸ್ಥೆ ಬಂತ. ಈಗ ನೋಡಿ ನಮ್ಮ ಸರ್ಕಾರ ಅವ್ರ ತನಿಖೆ ಮಾಡ್ತಾ ಇದೆ ಒಬ್ಬೊಬ್ಬರಾಗಿ. ಇವತ್ತು ನೋಡಿದ್ರೆ ಮುನಿರತ್ನ ಮಾಡಿದಂತದ್ದು, ಅವ್ರ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ನೀವು ನೋಡಿ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ಐತಿಹಾಸಿಕವಾದಂತ ಒಂದು ಚುನಾವಣೆ. ಆ ಸಂದರ್ಭದಲ್ಲೂ ಪೂರ್ತಿ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು. ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೆ ಇಲ್ಲ, ಸಂವಿಧಾನ ಉಳಿತದೆ ಇಲ್ಲ, ಏನು ಸರ್ವಾಧಿಕಾರಿ ಇವ್ದೇನು ಬಿಜೆಪಿ ಅದೇ ನಡೀತದೆ ಅಂತೇಳಿ ಅಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ನಾಯಕರುಗಳ, ರಾಷ್ಟ್ರೀಯ ನಾಯಕರುಗಳ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಕೊರೋನಾ ಬಂದ್ರು ಸುಮ್ಮನೆ ಕೂಡದೆ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಕ್ಷದ ದುರಾಡಳಿತ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅವರ ಜಾತೀಯತೆ, ಅದೆಲ್ಲವೂ ಅವರ ಸ್ವಜನ ಪಕ್ಷಪಾತ, ಇದೆಲ್ಲವನ್ನು ಜನರ ಮುಂದೆ ತೋರಿಸಿ ಅವ್ರಿಗೆ ಬುಡ ಸಮೇತ ಕಿತ್ತಾಗಬೇಕು ಅಂತ ಹೇಳಿ ಜನರ ಸಲುವಾಗಿ ಜನಪರ ಜೀವಪರ ಕಾರ್ಯಕ್ರಮಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು 136 ಜನ ಇವತ್ತು ಗೆದ್ದಿದ್ದೇವೆ. ನೀವು ನೋಡಿ ರಾಜ್ಯದಲ್ಲಿ
ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮೆಲ್ಲ ಸಚಿವರು ಮತ್ತು ಪಕ್ಷದ ಎಲ್ಲ ಮುಖಂಡರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನೀವಿದ್ದೀರಿ, ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರ ಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಸಂಘರ್ಷ, ನೀವು ಬೆವರು ಸುರಿಸಿದ್ದೀರಿ. ಅದಕ್ಕಾಗಿ ಇವತ್ತು ನಾವೆಲ್ಲ ಆಡಳಿತದಲ್ಲಿ ಇದ್ದೀವಿ. ಆತ್ಮೀಯ ಬಂಧುಗಳೇ, ನೀವು ನೋಡ್ತಾ ಇದ್ದೀರಿ 14 ತಿಂಗಳಲ್ಲಿ ನಾವೆಲ್ಲ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಏನೇನು ಹೇಳಿದ್ದೇವೆ? ಗೃಹಲಕ್ಷ್ಮಿ, ಗೃಹಭಾಗ್ಯ, ಇವತ್ತು ಅನ್ನಭಾಗ್ಯ, ಶಕ್ತಿ ಯೋಜನೆ, ಇವತ್ತು ಯುವ ನಿಧಿ ಕಾರ್ಯಕ್ರಮ, ಇವೆಲ್ಲವನ್ನು 55,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮೀಸಲಿಕ್ಕೆ ಬಡವರ ಉದ್ಧಾರಕ್ಕಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನವರು ಅಪವಿತ್ರವಾದಂತಹ ಒಂದು ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಉತ್ತಮವಾಗಿ ಆಡಳಿತ ನಾವು ನಡೆಸ್ತಾ ಇದ್ದೇವೆ. ಹೊಟ್ಟೆ ಕಿಚ್ಚಿನಿಂದ ಅವರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಜನ ಇವತ್ತು ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅಲ್ಗಾಡಿಸಲಿಕ್ಕೆ ಸಾಧ್ಯ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ, ನಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಇಲ್ಲ ಸಲ್ಲದೆ ಸುಳ್ಳು ಆರೋಪ ಮಾಡಿ ಈ ಒಂದು ಇವತ್ತು ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಾವೆಲ್ಲ ಹೇಳಬೇಕಾಗ್ತದೆ. ಯಾವುದೇ ಶಕ್ತಿ ಬಂದ್ರು ಈ 5 ವರ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಇವರೆಲ್ಲರಿಗೆ ಪಾಠ ಕಲಿಸ್ಬೇಕಲ್ಲ. ಇವತ್ತೇನ್ ಜನಪರ ನಾವು ಕಾರ್ಯಕ್ರಮ ಕೊಡ್ತಾ ಇದೀವಿ, ಅದು ಮುಂದುವರಿಸಬೇಕಲ್ಲ. ನೀವೆಲ್ಲ ಮನೆ ಮನೆಗೆ ಹೋಗಿ ಇವತ್ತು ಶಿವಗಾಂವ ಕ್ಷೇತ್ರದಲ್ಲಿ ಜನರ ಮುಂದೆ ಹೇಳಬೇಕಾಗುತ್ತೆ. ಇವರೆಲ್ಲ ಹಿಂದೆ ಏನ್ ಮಾಡಿದ್ದಾರೆ? ಸುಳ್ಳು ಆರೋಪ ಮಾಡಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಇವರು ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾರೆ. ಆದ್ರೆ ಇವರು ಅಧಿಕಾರದಲ್ಲಿದ್ದಾಗ ಅಧಿಕಾರಕ್ಕೆ ಇವರಿಗೆ ಜನ ಬೆಂಬಲನೆ ಕೊಟ್ಟಿಲ್ಲ.